2024ರ ಚುನಾವಣೆ ಮೋದಿ ವರ್ಸಸ್ ಮಲ್ಲಿಕಾರ್ಜುನ ಖರ್ಗೆ ಆಗತ್ತಾ? ನಿನ್ನೆ INDA ಮೈತ್ರಿಕೂಟದಲ್ಲಿ ತೃಣಮೂಲ ನಾಯಕಿ ಮಮತಾ ಬ್ಯಾನರ್ಜಿ ಮುಂದಿನ ಪ್ರಧಾನಿ ಅಭ್ಯರ್ಥಿ ನಮ್ಮ ಒಕ್ಕೂಟದಿಂದ ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳಿದರು. ಈ ನಡುವೆ ಖರ್ಗೆ ಅವರ ಹೆಸರನ್ನು ಹೇಳಿದಾಗ ಕಲಬುರಗಿಯಲ್ಲಿ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ, ಯಾಕೆ ಖರ್ಗೆ ಅಸಮರ್ಥರಿಲ್ವಾ? ದಲಿತ ನಾಯಕ ಅಂಥೇಳಿ ಯಾಕೆ ಹೇಳ್ತೀರಿ, ಅವ್ರ ನಾಯಕ ಅಲ್ವಾ ಅಂತ ಯಾಕೆ ಈ ಮಾತು ಬಂತು ಅಂತಂದರೆ, ಈ ಹಿಂದೆ ಕೂಡ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು, ನನ್ನನ್ನು ದಲಿತ ಅನ್ನೋ ಕಾರಣಕ್ಕಾಗಿ ಯಾವುದೇ ನಾಯಕ ಸ್ಥಾನ ಕೊಡುವಂಥದ್ದು ಬೇಕಾಗಿಲ್ಲ. ಇದೊಂದು ಒಳ್ಳೆ ಚರ್ಚೆ. ದಲಿತ ಅಂದ ತಕ್ಷಣ ದಲಿತರಿಗೆ ಮಾತ್ರ ನಾಯಕ ಆಗಬೇಕಾ? ಇದನ್ನೇ ಅವ್ರು ಕೇಳಿರುವಂಥದ್ದು. ಈಗ ಪ್ರಧಾನಿ ನರೇಂದ್ರ ಮೋದಿ ಹಿಂದುಳಿದ ವರ್ಗಕ್ಕೆ ಸೇರಿದಂಥವ್ರು, OBCಗೆ ಸೇರಿದಂಥವ್ರು, ಅವರು ಎಲ್ಲರ ನಾಯಕರಾಗ್ತಾರೆ. ದಲಿತ ನಾಯಕ ಅನ್ನೋ ಕಾರಣಕ್ಕಾಗಿ ಕೇವಲ ದಲಿತ ಲೇಬಲ್ ಯಾಕೆ ಲೇಪಿಸ್ತೀರಿ ಅಂತ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ತನಕ ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಅಂತಿತ್ತು. ಆದರೆ INDA ಮೈತ್ರಿಕೂಟಕ್ಕೆ ನೆಹರು ಗಾಂಧಿ ಪರಿವಾರದವರು ಬೇಕಾಗಿರಲಿಲ್ಲ. ಈಗಾಗ ತೃಣಮೂಲ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಸಿಡಿದೇಳ್ತಾ ಇತ್ತು INDA ಮೈತ್ರಿಕೂಟದಿಂದ. ಆದರೆ ಅವರೇ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಹೇಳಿರೋದು, ಅದನ್ನು ಅರವಿಂದ್ ಕೇಜ್ರಿವಾಲ್ ಅನುಮೋದಿಸಿರೋದು. ಆದರೆ ಈ ನಡುವೆ ನಿತೀಶ್ ಕುಮಾರ್ ಮತ್ತು ಲಾಲು ಪ್ರಸಾದ್ ಯಾದವ್ ಒಂದು ರೀತಿಯಲ್ಲಿ ಇದರ ಬಗ್ಗೆ ಅಪಸ್ವರ ಎತ್ತಿಲ್ಲ. ಆದರೆ ಅವರ ಬಾಡಿ ಲ್ಯಾಂಗ್ವೇಜ್ ಒಂದು ರೀತಿಯಲ್ಲಿ ಇಷ್ಟ ಇರಲಿಲ್ಲ. ಕಾರಣ ನಿತೀಶ್ ಕುಮಾರ್ ಅವರು ಕೂಡ ಪ್ರಧಾನಮಂತ್ರಿ ಅಭ್ಯರ್ಥಿ ನಾನಾಗಬೇಕು ಅಂತ ಬಯಸಿದ್ರಂತೆ. ಅವೆಲ್ಲವನ್ನು ಹೇಳ್ತೇನೆ. ಮೊದಲಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಎಫಿಷಿಯನ್ಸಿ ನೋಡೋದೇ ಇಲ್ವಾ? ಬರೀ ಸಮಾಜ ಹೆಸರಲ್ಲೇ ಬರ್ತಾರಾ? ಇಟ್ಸ್ ನಾಟ್ ಕರೆಕ್ಟ್. ಅದು ಬೇರೆ ಮೋದಿ ಅವ್ರಿಗೆ ಸ್ಥಾನಮಾನ ಕೊಡಬೇಕಾದ್ರೆ ಅವ್ರ ಜಾತಿ ಕೇಳಲ್ಲ. ಸಮರ್ಥರು ಅಂತ ಹೇಳ್ತೀರಾ? ಅವ್ರು ಎಷ್ಟು ಸಮರ್ಥರಿದ್ದಾರೆ ಅಂತ 10 ವರ್ಷದಿಂದ ನೋಡ್ತಾ ಇದ್ದೀವಲ್ಲ. ನೋಡಿ, ಅದಕ್ಕೆ ಸ್ಪಷ್ಟವಾದಂಥ ಉತ್ತರ ಖರ್ಗೆ ಸಾಹೇಬರು ಆಗಲೇ ಕೊಟ್ಟಿದ್ದಾರೆ. ನಮ್ಮ ಮುಂದೆ ಇರೋದು ಆದಷ್ಟು ಸಂಸದರನ್ನು ನಾವು ಆರಿಸಿ ಕಳಿಸ್ಬೇಕಾಗಿದೆ. ಅದು ನಮ್ಮ ಮೂಲ ಉದ್ದೇಶ ಆಗಿರೋದು ಹೊರತು ಯಾರು PM ಯಾರು ಬೇರೆ ಡೆಪ್ಟಿ PM ಅದು ಯಾವುದು ಸವಾಲು ನಮ್ಮ ಮುಂದೆ ಇಲ್ಲ. ಕಾಂಗ್ರೆಸ್ಸು ಸ್ವಂತ ಬಲದ ಮೇಲೆ 200-250 ಸೀಟ್ ಗೆಲ್ಲೋದು. ಅದ್ರ ಜೊತೆಗೆ ನಮ್ಮ ಮೈತ್ರಿ ಪಕ್ಷದ ಜೊತೆಗೆ ಆದಷ್ಟು ಮಟ್ಟಿಗೆ ಸಂಸದರನ್ನು ಆಯ್ಕೆ ಮಾಡಿ ಪಾರ್ಲಿಮೆಂಟಿಗೆ ಕಳಿಸೋದೇ ನಮ್ಮ ಮುಖ್ಯ ಗುರಿ. ಅದು ಬಿಟ್ಟರೆ ಬೇರೆದೇನಿಲ್ಲ. CM ವಿಚಾರ ಬಂದಾಗೂ ನಿನ್ನೆ ನಡೆದ INDA ಮೈತ್ರಿಕೂಟದ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಹಾಗೆ ಅರವಿಂದ್ ಕೇಜ್ರಿವಾಲ್ ಯಾವಾಗ ಖರ್ಗೆ ಹೆಸರನ್ನ ಪ್ರಸ್ತಾಪ ಮಾಡಿದ್ರು, ಬಿಜೆಪಿಗರು ಕೂಡ ಈ ವಿಚಾರಕ್ಕೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಈಶ್ವರಪ್ಪ ಪ್ರಮುಖವಾಗಿ ಈ ವಿಚಾರದಲ್ಲೂ ಕೂಡ ಇಂಡಿ ಮೈತ್ರಿಕೂಟದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಪ್ರಧಾನಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಹೆಸರನ್ನ ಪ್ರಸ್ತಾಪ ಮಾಡಿ ದಲಿತರಿಗೆ ಅವಮಾನ ಮಾಡೋಕೆ ಖರ್ಗೆ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಖರ್ಗೆ ಹೆಸರು ಪ್ರಸ್ತಾಪ ಮಾಡ್ತಿದ್ದಂತೆ ಲಾಲು, ನಿತೀಶ್ ಎದ್ದು ಹೋಗಿದ್ದಾರೆ. ಕಾಂಗ್ರೆಸ್ ಇದೇ ರೀತಿ ದಲಿತರಿಗೆ ದ್ರೋಹ ಮಾಡ್ಕೊಳ್ತಾ ಬಂದಿದೆ. ಇದು ದಲಿತರ ಮೂಗಿಗೆ ತುಪ್ಪ ಸವರೋ ಕೆಲಸ ಅಂತ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಖರ್ಗೆ ಅವ್ರ ಬಗ್ಗೆ ನಮ್ಮೆಲ್ಲರೂ ನಿಜಕ್ಕೂ ತುಂಬಾ ಗೌರವ ಇದೆ. ಹಿರಿಯ ರಾಜಕಾರಣಿ, ನಾನು ಟೀಕೆ ಮಾಡಲ್ಲ. ಆದ್ರೆ ಸೋರ್ಸಕ್ಕೆ ಯಾಕೆ ನಿಲ್ಲಿಸ್ತಾರೆ ಅಂತ ಸುಮ್ಮನೆ ಅವ್ರಿಗೆ ಮೂಗಿ ತುಪ್ಪ ಹಚ್ಚಿ, ದೇಶದಲ್ಲಿ ದಲಿತರಿಗೆ, ಹಿಂದುಳಿದವ್ರಿಗೆ ಈ ಕಾಂಗ್ರೆಸ್ ಇದೇ ರೀತಿ ದುರುಪಯೋಗ ಮಾಡ್ಕೊತಾನೇ ಬಂದಿರೋದು ಮುಂಚೆಯಿಂದಲೂ ಕೂಡ, ಇವತ್ತಲ್ಲ. ಇವತ್ತು ಅವ್ರ ಖರ್ಗೆ ಅವ್ರು ತಕ್ಷಣ ಉತ್ತರ ಕೊಟ್ಟರೆ ನಂಗೆ ತುಂಬ ಸಂತೋಷ ಆಯ್ತು. ಮುಂಚೆ ಗೆಲ್ಲನಪ್ಪ ಆಮೇಲೆ ನೋಡೋಣ ಅಂತ. ಇದರ ಅರ್ಥ ಏನು? ಮೋದಿ ಎಲ್ಲರೂ ಈ ಮಾತು ಹೇಳ್ತಾರಾ ಏನ್ ಸರ್? ಬಿಜೆಪಿ ವಿರುದ್ಧ ಅಲ್ಲ, ದಲಿತರ ವಿರುದ್ಧ. ದಲಿತರನ್ನ, ಹಿಂದುಳಿದವ್ರನ್ನ ನಂಬಿಸಿ ಮೋಸ ಮಾಡಿ ಕಾಂಗ್ರೆಸ್ ಇಷ್ಟು ವರ್ಷ ಇದೇ ಆಡಳಿತ ನಡೆಸ್ತೀವಿ. ಈ ಮತ್ತೊಬ್ಬ ದಲಿತರಿಗೆ ಮೋಸ ಮಾಡ್ತಾರೆ. ಇದರಲ್ಲಿ ಏನು ಅನುಮಾನ ಬೇಡ. ಆಗ್ಲೇನೆ ನಿತೀಶ್ ಕುಮಾರ್, ಅದಾದ ನಂತರ ಲಾಲು ಪ್ರಸಾದ್ ಅವರು ಏನು ಹೇಳಿದ್ದಾರೆ? ಸಭೆಯಿಂದ ಇದ್ದಾಗ ನಾವು ವಿರೋಧ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಿಂಗೆ ಅವಮಾನ ಮಾಡ್ತೀರಿ ಅವ್ರನ್ನ?